ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಕಳೆದ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಡ್ರಾಫ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಲಿಟರಲಿ ಆ ಡ್ರಾಫ್ಟ್ ಅಂತೂ ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಅಂಡ್ ನಮ್ಮ ಕೋಡಿ ರೋಡ್ಸ್ ಹಾಗೆ ಎಜ್ ಸ್ಟೈಲ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ಯಾರಿಗೂ ಇಷ್ಟ ಆಗಿರಲಿಲ್ಲ. ಮೇನ್ ಇವೆಂಟ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ಆ ವಾರ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 2.143 ಮಿಲಿಯನ್ ಬಂದಿತ್ತು. ಬಟ್ ಈ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಈ ವಾರ ಸ್ಮ್ಯಾಕ್ ಡೌನ್ ನಮಗೆ ಫ್ರಾನ್ಸ್ ಇಂದ ನೋಡೋದಕ್ಕೆ ಸಿಕ್ಕಿತ್ತು. ಇದು ಲೈವ್ ಎಪಿಸೋಡ್ ಆಗಿರಲಿಲ್ಲ. ಫ್ರಾನ್ಸ್ ಅವರಿಗೆ ಮಾತ್ರ ಇದು ಲೈವ್ ಆಗಿ ಟೆಲಿಕಾಸ್ಟ್ ಆಗಿ, ಇನ್ನು ಉಳಿದಂತಹ ದೇಶಗಳಲ್ಲಿ ಇದು ಪ್ರೀ ಟೇಪ್ಡ್ ಎಪಿಸೋಡ್ ಆಗಿ ಡಬ್ಲ್ಯೂ ಅವರು ಟೆಲಿಕಾಸ್ಟ್ ಮಾಡಿದ್ರು. ಸೊ ಮೊದಲೇ ಫ್ಯಾನ್ಸ್ಗಳು ಇಂಟರ್ನೆಟ್ ಅಲ್ಲಿ ಇಲ್ಲಿ ಈ ಒಂದು ಶೋನ ನೋಡಿ ಎಂಜಾಯ್ ಮಾಡಿರ್ತಾರೆ. ಆದ್ರೂ ಕೂಡ ವ್ಯೂವರ್ಶಿಪ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 2.148 ಮಿಲಿಯನ್ ಬಂದಿದೆ. ಲಿಟರಲಿ ಗೈಸ್, ಒಂದು ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ಅದರಲ್ಲೂ ಫ್ರಾನ್ಸ್ ನ ಕ್ರೌಡ್ಗಳು ಮಾತ್ರ ಈ ಒಂದು ಶೋನ ಇನ್ನೂ ಎತ್ತರಕ್ಕೆ ತಗೊಂಡೋದ್ರು. ಅದರಿಂದನೇ ಅಂತ ಅನ್ಕೋತೀನಿ ವ್ಯೂವರ್ಶಿಪ್ ಜಾಸ್ತಿ ಆಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಂದರ್ ಮೊಹಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಿಂದರ್ ಮೊಹಲ್ ಅವ್ರನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರು. ಅಂಡ್ ಈಗ ನಮ್ಮ ಜಿಂದರ್ ಮೊಹಲ್ ಅವರ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಾ ಇದೆ. ಅಂಡ್ ಆ ಒಂದು ವಿಡಿಯೋದಲ್ಲಿ ಜಿಂದರ್ ಮೊಹಲ್ ಅವರು ಒಬ್ಬ ಫ್ಯಾನ್ ಗೆ ಆನ್ಸರ್ ನ ಕೊಡ್ತಾ ಇರ್ತಾರೆ. ಆ ಫ್ಯಾನ್ ಕೇಳಿರ್ತಾರೆ, ನಿಮ್ಮ ಒಂದು ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಅದಕ್ಕೆ ನಮ್ಮ ಜಿಂದರ್ ಮೊಹಲ್ ಅವರು ಹೇಳ್ತಾ ಇರ್ತಾರೆ, ಅಫ್ಕೋರ್ಸ್ ನನಗೂ ಕೂಡ ಬದಲಾಗೋದಕ್ಕೆ ತುಂಬಾನೇ ಕ್ಯಾರೆಕ್ಟರ್ಸ್ ಗಳ ಅಗತ್ಯಕತೆ ಇದೆ. ಡಬ್ಲ್ಯೂ ಅವರು ಯಾವ ರೀತಿ ನಮ್ಮ ಇಂಡಿಯನ್ಸ್ ಕ್ಯಾರೆಕ್ಟರ್ ನ ತೋರಿಸ್ತಾರೆ ಅಂದ್ರೆ ಇಂಡಿಯನ್ಸ್ಗಳು USA ನ ಹೇಟ್ ಮಾಡ್ತಾರೆ, ಅಷ್ಟೇ ರೀತಿ ಒಂದೇ ಒಂದು ಕ್ಯಾರೆಕ್ಟರ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾ ಇರ್ತಾರೆ. ಬಟ್ ನಾವ್ ಈ ರೀತಿ ಅಲ್ಲ, ನಾವು ಬದಲಾಗಿ ತೋರಿಸ್ಬೇಕು. ಅದಕ್ಕೋಸ್ಕರ ಜಿಂದರ್ ಮೊಹಲ್ ಫೇಸ್ ಆದ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ ಮಾಡರ್ನ್ ಡೇ ಮಹಾರಾಜನ ಫೇಸ್ ಕ್ಯಾರೆಕ್ಟರ್ ಅಲ್ಲಿ ಅಂತ ನಮ್ಮ ಜಿಂದರ್ ಮೊಹಲ್ ಅವರು ಆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಗೊತ್ತಿಲ್ಲ ಗಾಯ್ಸ್, ಡಬ್ಲ್ಯೂ ಅವರ ಜೊತೆ ಇವರು ಕಾಂಟ್ರಾಕ್ಟ್ ಅಲ್ಲೇ ಇಲ್ಲ, ಇನ್ ಯಾವಾಗ ಇವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಕಸ್ಮಾತ್ ಇವ್ರೇನಾದ್ರೂ AEW ಅಥವಾ ಇಂಪ್ಯಾಕ್ಟ್ ರೆಸ್ಲಿಂಗ್ ಗೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೈಸ್, ನಾನು ಒಂದು ವಿಚಾರನ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಜಿಂದರ್ ಮೊಹಲ್ ಅವರೇನಾದ್ರೂ AEW ಗೆ ಹೋದ್ರೆ ಅಲ್ಲಿ AEW ಅಲ್ಲಿ ಇವರಿಗೆ ಯಾವ ರೀತಿ ಬುಕ್ಕಿಂಗ್ ಸಿಗುತ್ತೆ, ಅಲ್ಲೂ ಕೂಡ ಇವರಿಗೆ ಇದೇ ರೀತಿ ಕ್ಯಾರೆಕ್ಟರ್ ಸಿಗುತ್ತೋ ಅಥವಾ ಜಿಂದರ್ ಮೊಹಲ್ ಅವರಿಗೆ ತಮ್ಮ ಬೇರೆನೆ ಕ್ಯಾರೆಕ್ಟರ್ ಸಿಗುತ್ತೋ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ವರ್ಷ ನಾವು ಜಿಂದರ್ ಮೊಹಲ್ ನ ಬರೀ ಹೀಲ್ ಸೂಪರ್ ಸ್ಟಾರ್ ಆಗಿ USA ಜನಗಳನ್ನ ಬೈಯೋ ಅಂತಹ ಸೂಪರ್ ಸ್ಟಾರ್ ಆಗಿ ನೋಡ್ಕೊಂಡು ಬಂದಿದ್ದೀವಿ. ಲಿಟರಲಿ ಗೈಸ್, ಒಂದು ಚೆನ್ನಾಗಿರುವಂತಹ ಕ್ಯಾರೆಕ್ಟರ್ ನಮ್ಮ ಜಿಂದರ್ ಮೊಹಲ್ ಅವರಿಗೆ ಸಿಕ್ಕರೆ ಅದನ್ನ ಅವರು ಯಾವ ರೀತಿ ಯೂಸ್ ಮಾಡ್ತಾರೆ, ಯಾವ ರೀತಿಯ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ನೋಡೋಣ ನಮ್ಮ ಜಿಂದರ್ ಮೊಹಲ್ ಅವರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ನ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಬ್ರಾಕೆಟ್ಸ್ ಗಳ ಬಗ್ಗೆ. ಸ್ಮ್ಯಾಕ್ ಡೌನ್ ನಲ್ಲಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಗೆ ಯಾರ್ಯಾರ ನಡುವೆ ಮ್ಯಾಚಸ್ ಗಳು ಆಗುತ್ತೆ ಅಂತ ಡಬ್ಲ್ಯೂ ಅವರು ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಲಿಟರಲಿ ಗೈಸ್ ತುಂಬಾ ಮೆಗಾ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಬಾಬಿ ಲ್ಯಾಶ್ಲಿ ಹಾಗೆ ಟಾಮಾ ಟೋಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಗೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಯಾಕಂದ್ರೆ ನಮ್ಮ ಟಾಮಾ ಟೋಂಗಾ ಅವರ ಬಳಿ ಬ್ಲಡ್ ಲೈನ್ ಇರೋದ್ರಿಂದ ನಮ್ಮ ಟಾಮಾ ಟೋಂಗಾ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಹಾಗೆ ಎಸ್ಕೋಬರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಇದಾದ್ಮೇಲೆ ನಮಗೆ ಬೇರಿಂಗ್ ಕಾರ್ಬಿನ್ ಹಾಗೆ ಕಾರ್ಮೆಲೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಫೈನಲಿ NXT ಇಂದ ನಮ್ಮ ಬೇರಿಂಗ್ ಕಾರ್ಗನ್ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಅವರಿಗೆ ಕ್ರೌಡ್ ರಿಯಾಕ್ಷನ್ ಕೊಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಫೈನಲ್ ಆಗಿ ಒಂದು ಮೆಗಾ ಮ್ಯಾಚು ಎಜ್ ಸ್ಟೈಲ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗೈಸ್ ಎಜ್ ಸ್ಟೈಲ್ ಹಾಗೆ ರ್ಯಾಂಡಿ ಓರ್ಟನ್ ಅಲ್ಲಿ ಯಾರು ಗೆದ್ದು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಅಂಡ್ ಈ ಕಡೆಯಿಂದ ಆಗ್ಲೇ ಮಂಡೇ ನೈಟ್ ರಾ ಇಂದ ಗಂತರ್, ಡ್ರ್ಯಾಗನವ್ ಹಾಗೆ ಜೇ ಊಸೋ ಅವರು ಕ್ವಾಲಿಫೈ ಆಗಿದ್ದಾರೆ. ಲಿಟರಲಿ ಗೈಸ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ತುಂಬಾ ಮೆಗಾ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಅಲ್ಲಿ. ನೋಡೋಣ ಗೈಸ್ ಫೈನಲ್ಸ್ ಅಲ್ಲಿ ಯಾವ ಸೂಪರ್ ಸ್ಟಾರು ಈ ಒಂದು ಕಿಂಗ್ ಆಫ್ ದ ರಿಂಗ್ ಅನ್ನೋ ಒಂದು ಪಟ್ಟಣ ಕಟ್ಕೋತಾನೆ ಅಂತ. ಮಂಡೇ ನೈಟ್ ರಾ ಇಂದ ಕಿಂಗ್ ನೋಡೋದಕ್ಕೆ ಸಿಗ್ತಾರೋ ಅಥವಾ ಸ್ಮ್ಯಾಕ್ ಡೌನ್ ಇಂದ ಕಿಂಗ್ ನೋಡೋದಕ್ಕೆ ಸಿಗ್ತಾರೋ ಅಂತ ನೋಡೋದಕ್ಕೆ ನಾನ್ ತುಂಬಾನೇ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹಾಂಕಲ್ ಹೌಡಿಯ ಫ್ಯಾಕ್ಷನ್ ಬಗ್ಗೆ. ರೀಸೆಂಟ್ ಆಗಿ PW ಇನ್ಸೈಡರ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರು. ಅವ್ರ ಪ್ರಕಾರ ಯಾವ ಸೂಪರ್ ಸ್ಟಾರ್ಸ್ ಗಳು ಈ ಒಂದು ಹಾಂಕಲ್ ಹೌಡಿ ಫ್ಯಾಕ್ಷನ್ ಅಲ್ಲಿ ಇರ್ತಾರೆ ಅಂತ PW ಇನ್ಸೈಡರ್ ಅವರು ತಿಳಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಲಿಸ್ಟ್ ಅಲ್ಲಿ ನಮಗೆ ಬೋ ಡ್ಯಾಲಸ್, ನಿಕ್ಕಿ ಕ್ರಾಸ್, ಡೆಕ್ಸ್ಟರ್ ಲೂಮಿಸ್, ಜೋ ಗ್ಯಾಸಿ ಹಾಗೆ ಎರಿಕ್ ರೋವನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಇದರಲ್ಲಿ ನಮಗೆ
ಅಲೆಕ್ಸಾ ಬ್ಲೆಸ್ ನೇಮು ಕಾಣಿಸ್ತಾ ಇರಲಿಲ್ಲ. ನಾವೆಲ್ಲರೂ ಕೂಡ 100% ಕನ್ಫರ್ಮ್ ಆಗಿ ಕಾಯ್ತಾ ಇದ್ದಿದ್ದೇನಪ್ಪ ಅಂದ್ರೆ ಅಲೆಕ್ಸಾ ಬ್ಲೆಸ್ ಅವರಂತೂ 100% ನಮಗೆ ಈ ಒಂದು ಫ್ಯಾಕ್ಷನ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂತ. ಬಟ್ ಈ ಒಂದು ಫ್ಯಾಕ್ಷನ್ ನೇಮ್ ಅಲ್ಲಿ ಅಲೆಕ್ಸಾ ಬ್ಲೆಸ್ ಅವರ ನೇಮ್ ಇರಲಿಲ್ಲ. ಇದಾದ್ಮೇಲೆ ತುಂಬಾ ಜನ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ, ಓ ಫೈನಲಿ ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲೆಸ್ ಅವ್ರನ್ನ ಬ್ರೇ ವೈಟ್ ಅವರ ಈ ಒಂದು ಸ್ಟೋರಿ ಲೈನ್ ಇಂದ ಹೊರಗಡೆ ತಗೊಂಡು ಬಂದ್ಬಿಟ್ಟು ನಮಗೆ OG ಗಾಡ್ ಆಸ್ ಅಲೆಕ್ಸಾ ಬ್ಲೆಸ್ ಅವರ ಕ್ಯಾರೆಕ್ಟರ್ ನ ಮತ್ತೊಮ್ಮೆ ತಗೊಂಡು ಬರ್ತಾ ಇರಬಹುದು ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಲಿಟರಲಿ ಗೈಸ್, ಅಲೆಕ್ಸಾ ಬ್ಲೆಸ್ ಅವರ ಈ ಒಂದು ಕ್ಯಾರೆಕ್ಟರ್ ತುಂಬಾ ಜನ ಫ್ಯಾನ್ಸ್ ಗಳಿಗೆ ಇಷ್ಟನೇ ಆಗಿರಲಿಲ್ಲ. ಲಿಟರಲಿ ಸಖತ್ತು ವಿಯರ್ಡ್ ಆಗಿತ್ತು ಅವರ ಒಂದು ಕ್ಯಾರೆಕ್ಟರ್ ನಮ್ಮ ಬ್ರೇ ವೈಟ್ ಅವರ ಜೊತೆ ಸೇರ್ಕೊಂಡು. ಬಟ್ ಅದಕ್ಕಿಂತ ಮುಂಚೆ ನಾವು ಗಮನಿಸಿದ್ರೆ ಅಲೆಕ್ಸಾ ಬ್ಲೆಸ್ ಅವರ ಗಾಡೆಸ್ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿ ಡಬ್ಲ್ಯೂ ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಈಗ ನಮ್ಮ ಟ್ರಿಪಲ್ ಎಚ್ ಅವರೇನಾದ್ರೂ ಬೇಡ ಅಲೆಕ್ಸಾ ಬ್ಲೆಸ್ ಅವರು ಈ ಒಂದು ವೈಲ್ಡ್ 6 ಫ್ಯಾಕ್ಷನ್ ಅಲ್ಲಿ ಅಂತ ಡಿಸೈಡ್ ಮಾಡಿದ್ರೆ ನಮಗೆ ಅಲೆಕ್ಸಾ ಬ್ಲೆಸ್ ಅವರ ಗಾಡೆಸ್ ಕ್ಯಾರೆಕ್ಟರ್ ಮತ್ತೊಮ್ಮೆ ನೋಡೋದಿಕ್ಕೆ ಸಿಗುತ್ತೆ. ಬಟ್ ನನ್ನ ಪ್ರಕಾರ ಅಲೆಕ್ಸಾ ಬ್ಲೆಸ್ ಅವರು ಈ ಒಂದು ಅಂಕಲ್ ಹೌಡಿ ಸ್ಟೋರಿ ಲೈನ್ ಅಲ್ಲೇ ಇರ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅಲೆಕ್ಸಾ ಬ್ಲೆಸ್ ಅವ್ರಿಗೂ ಕೂಡ ಬ್ರೇ ವೈಟ್ ಅವರ ಜೊತೆ ವರ್ಕ್ ಮಾಡೋದು ತುಂಬಾನೇ ಇಷ್ಟ. ಅಂಡ್ ಈಗ ಅವರ ಲೆಗಸಿನ ಕಂಟಿನ್ಯೂ ಮಾಡೋದಕ್ಕೆ ಡಬ್ಲ್ಯೂ ಅವರೇನಾದ್ರೂ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರಂತೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನೋಡೋಣ ಗಾಯ್ಸ್, ಏನು ನಂಬೋದಿಕ್ಕಾಗೋದಿಲ್ಲ, ಡಬ್ಲ್ಯೂ ಅವರು ಯಾವ ರೀತಿ ಬೇಕಾದ್ರೂ ಸ್ಟೋರಿನ ಬದಲಾಯಿಸಬಹುದು. ನಿಮ್ಮ ಪ್ರಕಾರ ಅಲೆಕ್ಸಾ ಬ್ಲೆಸ್ ಅವರ ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ? ಅವರ ಗಾಡೆಸ್ ಕ್ಯಾರೆಕ್ಟರ್ ಅಥವಾ ಈ ರೀತಿ ಡಿಮಾನ್ ಕ್ಯಾರೆಕ್ಟರ್ ಇಷ್ಟನೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್, ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಯಾಕಂದ್ರೆ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲ್ಯಾಮ್ ನ ತುಂಬಾ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರಿಂದ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲ್ಯಾಮಿಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ತಗೊಂಡು ಬರಬಹುದು. ಎಸ್ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲ್ಯಾಮ್ ನ ಬಿಗ್ಗೆಸ್ಟ್ ಸಮ್ಮರ್ ಸ್ಲ್ಯಾಮ್ ಆ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಡ್ ಈಗ ಬ್ಲಡ್ ಲೈನ್ ಸ್ಟೋರಿನ ನೋಡ್ತಾ ಇದ್ರೆ ಬ್ಲಡ್ ಲೈನ್ ಸ್ಟೋರಿನಲ್ಲಿ ಹೊಸ ಕ್ಯಾರೆಕ್ಟರ್ ಬರ್ತಾ ಇರೋದನ್ನ ನೋಡಿದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ಸಮ್ಮರ್ ಸ್ಲ್ಯಾಮ್ ವರೆಗೂ ಆಗೋದಿಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಸಮ್ಮರ್ ಸ್ಲ್ಯಾಮ್ ಟೈಮಿಗೆ ಏನಾದ್ರೂ ರೋಮನ್ ರೈನ್ಸ್ ಅವರು ಬಂದ್ರೆ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ ಸಮ್ಮರ್ ಸ್ಲ್ಯಾಮ್ಗೆ ಏನಾದ್ರೂ ರೋಮನ್ ರೈನ್ಸ್ ಅವರು ಬರಲಿಲ್ಲ ಅಂದ್ರೆ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ರೋಮನ್ ರೈನ್ಸ್ ಅವರು ಬ್ಲಡ್ ಲೈನ್ ಜೊತೆ ಸ್ಟೋರಿನ ಮಾಡ್ಕೊಂಡು ಹೋಗ್ತಾ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಒಂದು ವಾರ್ ಗೇಮ್ ನೋಡೋದಕ್ಕೆ ಸಿಕ್ಕಿ ಸರ್ವೈವರ್ ಸೀರೀಸ್ ಆದ್ಮೇಲೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಒಂದು ಸ್ಟೋರಿನ ಬುಕ್ ಮಾಡಿ ರಾಯಲ್ ರಂಬಲ್ಗೂ ಕೂಡ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಈ ಸ್ಟೋರಿ ಯಾವ ರೀತಿ ಸಾಗುತ್ತೆ ಅಂತ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋನ ಮಾಡಿದ್ದೆ. ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಥವಾ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲ್ಯಾಮ್ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಕಸ್ಮಾತ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಕರ್ಸೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನ ಒಂದು ನೇಮು ಯಾವ್ದಪ್ಪ ಇರೋದು ಅಂದ್ರೆ ಅದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರದ್ದು. ಎಸ್ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ 100% ಡಬ್ಲ್ಯೂ ಅವರು ಇಲ್ಲಿ ಕರೆಸಬಹುದು. ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಸೊ ಈ ರೀತಿ ಏನಾದ್ರೂ ಆದ್ರೆ ಈ ಬಾರಿ ಸಮ್ಮರ್ ಸ್ಲ್ಯಾಮ್ ನ ಡಬ್ಲ್ಯೂ ಅವರು ಬಿಗ್ಗೆಸ್ಟ್ ಸಮ್ಮರ್ ಸ್ಲ್ಯಾಮ್ ಅಂತ ಆರಾಮಾಗಿ ಹೇಳ್ಬಹುದು. ಒಂದ್ ಕಡೆ ರೋಮನ್ ರೈನ್ಸ್ ಅವರ ರಿಟರ್ನ್, ಇನ್ನೊಂದ್ ಕಡೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹೇಳಿದ್ರು ಬ್ರಾಕ್ ಲೆಸ್ನರ್ ಅವರು ಆರಾಮಾಗಿ ಮನೇಲಿ ಮಲ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಲಾಸ್ಟ್ ಬಾರಿ ಬ್ರಾಕ್ ಲೆಸ್ನರ್ ಅವರು ನಮಗೆ ಕಳೆದ ವರ್ಷ ಸಮ್ಮರ್ ಸ್ಲ್ಯಾಮ್ ಅಲ್ಲೇ ನೋಡೋದಿಕ್ಕೆ ಸಿಕ್ಕಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ವರ್ಷ ಕರೆಕ್ಟ್ ಆಗುತ್ತೆ. ಒಂದು ಸರ್ಕಲ್ ರೀತಿಯಾಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಇಲ್ಲಿ ತಗೊಂಡು ಬರ್ಬೋದು. ಯಾರಿಗೊತ್ತು, ನಮ್ಮ ಬ್ರಾಕ್ ಲೆಸ್ನರ್ ಅವರು ಡೈರೆಕ್ಟ್ ಆಗಿ ಕೋಡಿ ರೋಡ್ಸ್ ಅವರು ಮ್ಯಾಚ್ ಗೆದ್ದಾದ್ಮೇಲೆ ನೋಡೋದಿಕ್ಕೆ ಸಿಗ್ಬಹುದು. ಕೋಡಿ ರೋಡ್ಸ್ ಅವರು ಮ್ಯಾಚ್ ಗೆದ್ದಾದ್ಮೇಲೆ ನಿನ್ನ ಅಪೋನೆಂಟ್ ನೆಕ್ಸ್ಟ್ ನಾನಾಗಿರ್ತೀನಿ ಅಂತ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಕೂಡ ಮಾಡಬಹುದು. ಇದರಿಂದ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗುತ್ತೆ. ಸಮ್ಮರ್ ಸ್ಲ್ಯಾಮ್ ಬಿಗ್ಗೆಸ್ಟ್ ಸಮ್ಮರ್ ಸ್ಲ್ಯಾಮ್ ಆಗಿ ಕೂಡ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ನೀವೇನಂದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ.